ಅಂದರೆ ಇನ್ ಕೇಸ್ ಹಾಲು ಕೊಡ್ತಾ ಇತ್ತು ಅಂದರೆ ಆ ಟೈಮಲ್ಲಿ ಹಾಲು ಬತ್ತಿಸ್ಬೇಕು. ಆ ಟೈಮಲ್ಲಿ ಬರೀ ಡ್ರೈ ಫೀಡೇ ಕೊಡಬೇಕು. ನಾವು ಗ್ರೀನ್ ಅಂದರೆ ಇನ್ ಕೇಸ್ ಹಾಲು ಕೊಡ್ತಾ ಇತ್ತು ಅಂದರೆ ಆ ಟೈಮಲ್ಲಿ ಹಾಲು ಬತ್ತಿಸ್ಬೇಕು. ಆ ಟೈಮಲ್ಲಿ ಬರೀ ಡ್ರೈ ಫೀಡೇ ಕೊಡಬೇಕು. ನಾವು ಗ್ರೀನ್ ಫಾಡರು ನೋಡಿ. ಈಗ ಇವತ್ತು ಜನವರಿ 1 ಕರು ಆಗ್ತು ಅಂದರೆ ನಾವು ಏನು ಮಾಡ್ತೀವಿ, 45 ಡೇಸ್ ಇಲ್ಲ 60 ಡೇಸ್ಗೆ ಇನ್ಸೆಮಿನೇಷನ್ ಮಾಡ್ತೀವಿ, 90 ಡೇಸಿಗೆ ಮಾಡಿಸ್ತೀವಿ. ಓಕೆನಾ. ಆಫ್ಟರ್ ಇನ್ಸೆಮಿನೇಷನ್ನು 7 ಮಂತ್ಸ್. ಈಗ 45 ಡೇಸಿಗೆ ಕೊಡ್ತೀವಿ ಅಂದರೆ ಅಲ್ಲಿಂದ 7 ಮಂತ್ಸ್ ಏನು ಮಾಡ್ಬೇಕು, ನಾವು ಹಾಲು ಕರಿಬೇಕು. ಆ ಹಾಲು ಯಾವ ಥರ ಕರಿಬೇಕು ಅಂದರೆ ಆ 7 ಮಂತ್ಸ್ ಆಗ್ತಿದ್ದಂಗೆ ಡ್ರೈ ಮಾಡ್ತಾ ಬರಬೇಕು. ಡ್ರೈ ಹೆಂಗೆ ಮಾಡೋದು ಅಂದರೆ ಈಗ ನೋಡಿ, ಆಫ್ಟರ್ 7 ಮಂತ್ಸ್ ಆಯಿತು ಅಂದರೆ ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಬರುತ್ತೆ. 2 ಲೀಟ್ರ್ 2.5 ಲೀಟ್ರ್ ಬರ್ತಾ ಇರುತ್ತೆ. ಫಸ್ಟ್ ಆ ಟೈಮಲ್ಲಿ ಏನು ಮಾಡಬೇಕು, ಕಾನ್ಸಂಟ್ರೇಟ್ ಪ್ರೋಟೀನ್ ಎಲ್ಲ ಕಮ್ಮಿ ಮಾಡಬೇಕು. ಪ್ರೋಟೀನು ಗ್ರೀನ್ಸ್ ಎಲ್ಲ ಕಮ್ಮಿ ಮಾಡಿ ಡ್ರೈ ಫಾಡರ್ ಜಾಸ್ತಿ ಮಾಡಬೇಕು. ಒಣಗಿರೋದನ್ನ ಡ್ರೈ ಫಾಡರ್ ಜಾಸ್ತಿ ಮಾಡಿ ರಾಗಿ ಹುಲ್ಲು ಕೊಡಬೇಕು. ರಾಗಿ ಹುಲ್ಲು ಜಾಸ್ತಿ ಕೊಡಬೇಕು. ಭತ್ತದ ಹುಲ್ಲು ಕೊಡಿ. ಸೊ ರಾಗಿ ಹುಲ್ಲು ಭತ್ತದ ಹುಲ್ಲು ಕೊಟ್ಟಾಗ ಏನಾಗುತ್ತೆ, ಅದು ಒಣಗಿಸ್ಕೊಡ್ಬೋದು. ಗ್ರೀನ್ ಫಾಡರ್ ಕೊಡಬೇಕು, ಬಟ್ ಸ್ವಲ್ಪ ಕಮ್ಮಿ ಕೊಡಬೇಕು. ಇವಾಗ ಒಂದು 250 kg ಇತ್ತು ಅಂದರೆ ಅವಾಗ ಎಷ್ಟು ಅಲ್ಲಿ ಬೋರ್ಡ್ ತೋರಿಸ್ತೀನಿ ಬನ್ನಿ ಇವಾಗ. ಸೊ ಅವಾಗ ಏನು ಮಾಡಬೇಕು, ನೀವು ಇವತ್ತು ಒಂದು 10 kg ಕೊಟ್ಟಿರ್ತೀರ, ಡ್ರೈ ಫಾಡರ್ ಕೊಡ್ತಾ ಇರ್ತೀರ, ಡೈಲಿ ಹಾಲು ಕರಿತೀರಲ್ವ ಬೆಳಿಗ್ಗೆ ಸಂಜೆ. ಡ್ರೈ ಟೈಮಲ್ಲಿ ಏನು ಮಾಡಬೇಕು, ಒಂದು ವಾರ ಡೈಲಿ ಹಾಲು ಕರಿತಾ ಇರಬೇಕು. ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ 1 ಟೈಮ್ ಕರೆದು ಕಮ್ಮಿ ಮಾಡಬೇಕು. ಹಾಲು ಕಮ್ಮಿ ಆಗೋದು ಗೊತ್ತಾಗುತ್ತಲ್ವ. ಕೊನೆಗೆ ಎಷ್ಟು ತಿಂಗಳು ಬಿಡಬೇಕು? 2 ತಿಂಗಳು ರೆಸ್ಟ್ ಬಿಡಬೇಕು. 2 ತಿಂಗಳು ಕರು ಹಾಕೋಕೆ ಇನ್ನು 2 ತಿಂಗಳು ಐತೆ ನಂಗೆ ರೆಸ್ಟ್ ಕೊಡಬೇಕು. ಸೊ ಇಲ್ಲ ಅಂದರೆ ಏನಾಗುತ್ತೆ, ಮಿಲ್ಕಲ್ಲಿ ಏನಿರುತ್ತೆ ಹೇಳಿ, ಕ್ಯಾಲ್ಸಿಯಮ್. ಸೊ ಅದರಲ್ಲಿರೋ ಕ್ಯಾಲ್ಸಿಯಮ್ ಎಲ್ಲ ತೆಗೆದ್ರೆ ನೆಕ್ಸ್ಟ್ ಕರು ಹಾಕಿದಾಗ ಅದಕ್ಕೆ ನಿಂತ್ಕೊಳ್ಳೋಕೆ ಸ್ಟ್ರೆಂತ್ ಇರಲ್ಲ, ಏನು ಬರಲ್ಲ. ಕೆಚ್ಚಲು ಬಾವಿ ಏನಕ್ಕೆ ಬರುತ್ತೆ, ಒಂದು ನಾವು ಕರೆಕ್ಟಾಗಿ ಹಾಲು ಕರೀಲಿಲ್ಲ ಅಂದಾಗ ಅದಕ್ಕೊಂದು ಬರುತ್ತೆ. ಇನ್ ಕೇಸ್ ಹಾಲು ಕರೆದ್ಮೇಲೆ ಹೋಗಿ ಹಸು ಮಲ್ಕೊಳ್ಳುತ್ತೆ ಅಲ್ವಾ, ಆ ಮಲ್ಕೊಂಡಾಗ ಹಾಲು ಕರೆದ್ಮೇಲೆ ಅಪ್ ಟು ½ hour ಟೀತ್ ಓಪನ್ ಇರುತ್ತೆ. ಅದ್ರ ಕೆಚ್ಚಲು ನಿಪ್ಪ ಇರುತ್ತಲ್ವಾ, ಅದು ಓಪನ್ ಇರುತ್ತೆ. ಅದೋಗಿ ಮಲ್ಕೊಂಡಾಗ ಅದ್ರೊಳಗಡೆ ಬ್ಯಾಕ್ಟೀರಿಯಾ ಹೋದ್ರೆ ಅದು ಇನ್ಫೆಕ್ಟ್ ಆಗುತ್ತೆ. ಕೆಚ್ಚಲು ಬಾವುದು, ಕೆಚ್ಚಲು ಬಾವು ಒಂದು ಇನ್ಫೆಕ್ಷನ್, ಅದೊಂದು ಇನ್ಫೆಕ್ಷನ್ನು. ಈಗ ಅಡ್ಡರ್ ಇನ್ಸ್ಪೆಕ್ಷನ್. ಓಕೆನಾ. ಅದೇನಾಗುತ್ತೆ, ಹಾಲು ಕರೀಲಿಲ್ಲ ಅಂದರೆ ಈಗ ಒಂದು 10 ಲೀಟ್ರ್ ಹಾಲು ಕೊಡ್ತಾಯಿತ್ತು, 9.25 ಲೀಟ್ರ್ ಕರೆದಿನ ಅರ್ಧ ಲೀಟ್ರ್ ಅಲ್ಲೇ ಬಿಟ್ಬಿಟ್ಟು ಅದೇನಂತೆ ಹಾಲು ಒಳಗಡೆ ಇದ್ದು ಅಲ್ಲಿ ಬಾವು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಕಂಪ್ಲೀಟ್ ಹಾಲನ್ನು ಕರಿಬೇಕು. ಹಾಲು ಕರೆದ್ಮೇಲೆ ಅದನ್ನು ಮಲ್ಕೊಂಡಾಗ ಏನಾಗುತ್ತೆ, ಅದು ಟೀತ್ ಓಪನ್ ಇರುತ್ತೆ, ಅದನ್ನು ಸೇಫ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ ನಾವು, ಡಿಪ್ ನೆನೆ ತೋರಿಸಿದ್ರಲ್ವ ಗ್ರೀನ್ ಕಲರ್ ಸೊಲ್ಯೂಷನ್ನು, ಅದಕ್ಕೆ MF ಸೊಲ್ಯೂಷನ್ನು, ಅದನ್ನು ನಾವು ಡಿಪ್ ಮಾಡೋದ್ರಿಂದ ಏನಾಗುತ್ತೆ, ಅದು ಬ್ಯಾಕ್ಟೀರಿಯಾಗಳು ಅದಕ್ಕೆ ಕಂಟಾಮಿನೇಟ್ ಆಗಲ್ಲ, ಹೋಗಲ್ಲ ಒಳಗಡೆ. ಆವಾಗ ಸೇಫ್ ಮಾಡ್ಬೋದು. ಇಲ್ಲಾಂದರೆ ತುಂಬ ಇಶ್ಯೂಸ್ ಇರುತ್ತೆ. ಬನ್ನಿ ಚಾರ್ಟ್ ತೋರಿಸಿ. ಪುಡಿ ಬಂದ್ರೆ ಇನ್ಫೆಕ್ಟ್ ಆಗಿದೆ ಅಂತ ಅದು. ಸೊ ಅದೇನಾಗುತ್ತೆ, ಒಂದು ಇಲ್ಲ ಕಂಪ್ಲೀಟ್ ನೀರು ಥರ ಬರುತ್ತೆ, ಇಲ್ಲಾಂದರೆ ಕ್ಲಾಟ್ಸ್ ಬರುತ್ತೆ. ಅದು ಅವಾಗ ಗೊತ್ತಾಗುತ್ತೆ ಕೆಚ್ಚಲು ಬಾವಿದೆ ಅಂತ. ಅವಾಗ ಏನು ಮಾಡ್ಬೋದು, ಸುಣ್ಣ ಅಲ್ಲ, ಅರಿಶಿನ, ಆಲೂವೆರಾ, ನಿಂಬೆಹಣ್ಣು ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಡ್ಡರ್ಗೆ ಹಚ್ಚಿ ಬಿಸಿನೀರಲ್ಲಿ, ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಬಿಡಬೇಕು ಒಂದು ಬೆಳಿಗ್ಗೆ ಹಚ್ಚಿ ಮಧ್ಯಾಹ್ನಕ್ಕೆ ಒಂದ್ಸತಿ ವಾಶ್ ಮಾಡಿ, ಸಂಜೆಗೆ ಒಂದ್ಸತಿ ವಾಶ್ ಮಾಡಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ವಿತಿನ್ 48 hours ಕ್ಯೂರ್ ಮಾಡಬೇಕು. ಇಲ್ಲ ಅಂದರೆ ಇಂಜೆಕ್ಷನ್ಗೆ ಹೋಗ್ಬೇಕಾಗತ್ತೆ. ಜಾಸ್ತಿ ಆಯಿತು ಅಂದರೆ ಇಂಜೆಕ್ಷನ್ಗೆ ಹೋಗಲೇಬೇಕು. ನಿಮಗೆ ಮುಂಚಿತವಾಗಲೇ ಸಿಮ್ಟಮ್ಸೇ ಗೊತ್ತಾಗುತ್ತೆ. ಸ್ವಲ್ಪ ಊದ್ಕೊಂಡಿರುತ್ತೆ, ಹಾಲು ಕರೆಕ್ಟಾಗಿ ಕೊಡಲ್ಲ, ಯಾಕೆಂದ್ರೆ ಕರಿಬೇಕಾದ್ರೆ ಅದಕ್ಕೂ ನೋವಾಗುತ್ತೆ, ಅದು ಕಿಕ್ ಮಾಡುತ್ತೆ. ಈ ಥರ ಮಾಡೋದು ನಮ್ಗೆ ಅಬ್ಸರ್ವ್ ಮಾಡೋದು ಗೊತ್ತಾಗೋಗುತ್ತೆ ನಿಮಗೆ. ಇವಾಗ ಅದರಲ್ಲಿ 4 ಕಂಪಾರ್ಟ್ಮೆಂಟ್ ಇರುತ್ತಲ್ಲ, 4 ಕಂಪಾರ್ಟ್ಮೆಂಟಲ್ಲಿ ಒಂದಕ್ಕೆ ಅಫೆಕ್ಟ್ ಆಗಿ ಇನ್ನು 3 ಇರೋ ಚಾನ್ಸಸ್ ಆಗುತ್ತೆ ಸರ್. ಒಂದ್ಸತಿ ಒಂದಕ್ಕೆ ಅಫೆಕ್ಟ್ ಆಯ್ತು ಆಟೋಮೆಟಿಕ್ ಸ್ಪ್ರೆಡ್ ಆಗುತ್ತೆ. ಇದು ನೋಡಿ TMR ಅಂತ ಹೇಳೋದ್ನಲ್ವಾ, ಇದರಲ್ಲಿ ಏನೇನು ಹಾಕ್ತೀವಿ ಅಂದರೆ ನೋಡಿ, ನಂಬರ್ ಆಫ್ ಅನಿಮಲ್ 3 ಇತ್ತು. 3 to 6 ಮಂತ್ಸಲ್ಲಿ ಮಿಡ್ಡಲ್ಲಿ ಪ್ರೋಮಿನ್ ಗೋಲ್ಡ್ ಮೀನ್ಸ್ ಇದಾಗ್ತೀವಿ, ಮಿನರಲ್ ಮಿಕ್ಸ್ಚರ್ ಎಲ್ಲ. ಇದು ಮೇಜ್ ಹಾಕ್ತೀವಿ. ಸೊ BNH 14 ಹಾಕಿದ್ದೀವಿ. ಇದಕ್ಕೆ ರಾಗಿ ಹುಲ್ಲು ಕೊಡ್ತಾಯಿಲ್ಲ, ಏನಕ್ಕೆ ಅಂದರೆ ಡ್ರೈ ಅಲ್ಲ, ಮಿಡ್ಡು ಸಲ್ವಾ. ಆಮೇಲೆ ಸೈಲೇಜು 3 ಹಸುಗೆ 25 kg ಸೈಲೇಜ್ ಹಾಕ್ತೀವಿ. 3 ಹಸು ಸೇರಿ 25 kg ಸೈಲೇಜು, BNH 14 3 kg, ಈ ಥರ ಟೋಟಲ್ ಮಾಡ್ತೀವಿ. ಹಾಂ, ಯಾವುದು ಸೇಮ್ ಇದೆಲ್ಲ 6 to 12. ಪ್ರೆಗ್ನೆಂಟ್ ಫರ್ಸ್ಗೆ ನೋಡಿ, ಪ್ರೆಗ್ನೆಂಟ್ ಫರ್ಸ್ಗೆ ಏನು ಮಾಡ್ತೀವಿ, ಪ್ರೋಮಿಂಗೋ 5.6 ಇದು ಹಾಕಲ್ಲ, ಮೇಜ್ ಎಲ್ಲ ಇದೆಲ್ಲ ಹಾಕಲ್ಲ. ಆ್ಯಂಡ್ ದೆನ್ BNH 14 ಜಾಸ್ತಿ ಹಾಕ್ತೀವಿ, ರಾಗಿ ಹಾಕ್ತೀವಿ, ಸೈಲೇಜ್ ಹಾಕ್ತೀವಿ. ಇಲ್ಲ ಹಸು ಜಾಸ್ತಿ ಇತ್ತು, ಸೈಲೇಜ್ ಜಾಸ್ತಿ ಆಯಿತು. ಹಸು ಜಾಸ್ತಿ ಆದಷ್ಟು ಇವು ಎಲ್ಲ ಇನ್ಕ್ರೀಸ್ ಆಗುತ್ತೆ ಚಾರ್ಟ್.
ಇದು 8 ಅಂದ್ರೆ ಅದು ಏನು 8 ಗ್ರಾಮ್ಸ್ ಅಥವಾ 8 kg ಲೆಕ್ಕ. ಆಮೇಲೆ ನಾವಿಲ್ಲಿ ಕಾವು ಡಾಟಾನು ಮೇಂಟೈನ್ ಮಾಡ್ತೀವಿ. 0 3 months 3 to 6 months ಇದು ಬಂದು ಎಷ್ಟೆಷ್ಟು ಕರುಸು ಹಸು ಇದೆ ಅಂತ 12 months ಆದಮೇಲೆ ಎಷ್ಟಿದೆ, ಪ್ರೆಗ್ನೆಂಟ್ ಈಫರ್ ಇಲ್ಲ, ಬುಲಾಕ್ ಎಷ್ಟಿದೆ, ಬುಲಾಕ್ ಟ್ರೈಡ್ ಹೋಗಿದ್ರಲ್ಲ ಅದು. ಅದು ಬಿಟ್ಟರೆ ಫಾರ್ಮರ್ ಸ್ಟೇಟಸ್ ರುಪೀಸ್. ಓಕೆ ನೋಡಿ ಇಲ್ಲಿದೆ ಕಾಸ್ಟ್ ಪರ್ ಪ್ರೊಡಕ್ಷನ್. ಫಾರ್ಮರ್ ಸ್ಟೇಟಸಲ್ಲಿ ಕಾಸ್ಟ್ ಪರ್ ಪ್ರೊಡಕ್ಷನ್ ರುಪೀಸಲ್ಲಿ 22 rupees ಮೇಲೆ ಖರ್ಚು ಮಾಡ್ತಿದ್ದು, ಈಗ ಜುಲೈಗೆ 21 rupees 9 paise ಆಗಿದೆ. ಮಿಲ್ಕ್ ಪ್ರೊಡಕ್ಷನ್ ಎಷ್ಟಿದೆ, ಓಕೆ ಅವರೇಜ್ ಎಷ್ಟು, ಆಮೇಲೆ ಹರ್ಡ್ ಎಷ್ಟಿದ್ದಾವೆ, ಡ್ರೈ ಮ್ಯಾಟರ್ ಲೈನ್ ಎಷ್ಟು, ಪ್ರೆಗ್ನೆಂಟ್ ಎಷ್ಟು, ಇದೆಲ್ಲ ಕಂಪ್ಲೀಟ್ ಮೇಂಟೈನ್ ಮಾಡ್ತೀವಿ. ನಮ್ಮದು ಮೂವ್ ಆನ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ನಮ್ಮ ಫಾರ್ಮರ್ಸ್ ಲೆವೆಲಲ್ಲಿ ಆಗ್ಬೋದು, ನಾವು ಆಗ್ಬೋದು, ನಮ್ಮ R&D ಆಗ್ಬೋದು, ನಾವು ಅದು ಮೇಂಟೈನ್ ಮಾಡೋದ್ರಿಂದ ಈಚ್ ಕೌದು ಪ್ರತಿಯೊಂದು ಡೀಟೇಲ್ ಸಿಗುತ್ತೆ. ಯಾವಾಗ ಬಾರ್ನ್ ಆಗಿದ್ದು, ಯಾವಾಗ ಎಷ್ಟು ಇನ್ಫಾರ್ಮೇಷನ್. ಮೂವ್ ಆನ್ ಅಂದರೆ ಅಪ್ಲಿಕೇಶನ್ ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಬಟ್ 1 or 2 ಆಯಿತು ಅಂದರೆ ಇಟ್ಸ್ ಫೈನ್, ನಮಗೆ ಗೊತ್ತಿರುತ್ತೆ, ನಾವು ಹಾಗೆ ಬರ್ಕೊಂಡು ಇಟ್ಕೋಬೋದು. ಬಟ್ ನಮ್ಮ ಹತ್ರ ಮೋರ್ ದ್ಯಾನ್ 10 ಇತ್ತು ಅಂದರೆ ಅದನ್ನು ಕಷ್ಟ ಫೈಂಡ್ ಮಾಡೋಕ್ಕೆ. ನಮ್ಮ ಹತ್ರ ಮ್ಯಾನ್ಯುಯಲ್ಲು ಇದೆ ಆ್ಯಂಡ್ ಅಪ್ಲಿಕೇಶನ್ ಇದೆ. ಅದರ ಅಪ್ಲಿಕೇಶನಲ್ಲಿ ಜಸ್ಟ್ ಆ ಟ್ಯಾಗ್ ನಂಬರ್ ಇದೆಯಲ್ವಾ ಹಸದು, ಆ ಟ್ಯಾಗ್ ನಂಬರ್ ಹೊಡೆದ್ಬಿಟ್ರೆ ಕಂಪ್ಲೀಟ್ ಬಾರ್ನಿಂದ ಹಿಡಿದು ಇಲ್ಲಿವರೆಗೂ ಏನೇನಾಗಿದೆ, ಇನ್ಫಾರ್ಮೇಷನ್ ಎಷ್ಟಾಗಿದೆ, ಎಷ್ಟು ಕರು ಕೊಟ್ಟಿದೆ, ಎಷ್ಟು ಲೀಟ್ರ್ ಹಾಲು ಕೊಡ್ತಾಯಿತ್ತು, ಪ್ರತಿಯೊಂದು ಡೀಟೇಲು ಸಿಗ್ತಾ ಬರುತ್ತೆ. ಓಕೆ ಅದು ಟ್ಯಾಗ್ಗೆ ಇನ್ಶೂರೆನ್ಸ್ ಅಂತ ಹೇಳಿದ್ರಲ್ಲ, ಅದೇ ಎರಡು, ಒಂದು ಇನ್ಶೂರೆನ್ಸು, ಒಂದು ನಮಗೆ ಐಡೆಂಟಿಫಿಕೇಶನ್. ನಮ್ಗೆ ಯಾವ ರೀತಿ ಆಧಾರ ಇರುತ್ತೆ ಅದೇ ರೀತಿ ಇನ್ಶೂರೆನ್ಸ್. ಇನ್ ಕೇಸ್ ಡೆತ್ ಆಯಿತು ಅನ್ನೋದು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ, ಲಾಸ್ ಅಲ್ಲ ಅದು, ಡೆತ್ ಆದರೆ ಸೊ ಅದನ್ನು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಡ್ತಾರೆ ಸರ್. ತುಂಬ ಇದೆ ಇನ್ಶೂರೆನ್ಸ್ ಕಂಪ್ನೀಸ್. ನೀವು ಹುಷಾರು. ಇಲ್ಲ ಮ್ಯಾಮ್, ಕೊಡಲ್ಲ, ಒಂದು ಚೂರನ್ನು ಕೊಡಲ್ಲ. ಸೊ ಯೂಶ್ವಲಿ ಅದರಲ್ಲಿ ರಿಚ್ ಇನ್ ಪ್ರೋಟೀನ್ ಇರುತ್ತೆ, ಕರುಗೆ ಕೊಡಬೇಕು ಅಂತ. ಸೊ ಎಷ್ಟು ಕೊಡೋದು ಅಷ್ಟು ಕೊಡೋಕ್ಕಾಗಲ್ಲ. ಏನು ಮಾಡ್ತೀವಿ, ಬೆಳಿಗ್ಗೆ 7 ಲೀಟ್ರು, ಮಧ್ಯಾಹ್ನ 7 ಲೀಟ್ರ್, ಸಂಜೆ ಇಲ್ಲ, ಬೆಳಿಗ್ಗೆ 3 ಲೀಟ್ರ್, ಸಂಜೆ ಮಾಡ್ತೀವಿ, ಬೇರೆ ಕರು ಕೊಡಿಸ್ತೀವಿ. ಸೊ 3 days ಏನು ಕಂಪ್ಲೀಟ್ 3 days ಹಾಲನ್ನೆಲ್ಲ ಅದಕ್ಕೆ ಕೊಡ್ತೀವಿ, ಯಾಕಂದರೆ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ. ಆಮೇಲೆ ಅಪ್ ಟು 3 monthsವರೆಗೂ ಮಿಲ್ಕ್ ಕೊಡ್ತೀವಿ ಕರುಗೆ. ಫೀಡಿಂಗ್ ಬಾಟ್ಲ್ ಇದೆ ಅಲ್ವ, ಅಲ್ಲಿ ಆ ಫೀಡಿಂಗ್ ಬಾಟ್ಲು ಮುಖಾಂತರ ಫೀಡ್ ಮಾಡ್ತೀವಿ. ಆಫ್ಟರ್ 1 week ಆಗ್ತಿದ್ದಂಗೆ ಕಾಫ್ ಸ್ಟಾರ್ಟ್ ಮಾಡ್ತೀವಿ. ನೋಡಿದ್ದೀರಾ ಅನ್ಕೋತೀನಿ, ಮೆಕ್ಕೆಜೋಳದ ನುಚ್ಚು, ಆಮೇಲೆ ಇದು ಸಾಸಿವೆ ಹಿಂಡಿ, ಅದ್ರ ಜೊತೆಗೆ ಬೆಲ್ಲ. ಅದನ್ನ ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಸೆರಲಾಕ್ ಎಲ್ಲ ಕೊಡ್ತೀವಲ್ಲ, ಆ ಥರ ಪ್ರಿಪೇರ್ ಮಾಡಿ ಫಸ್ಟ್ ಅದು ಕೊಡ್ತೀವಿ. ಪ್ರಾಕ್ಟೀಸ್ ಆಯಿತು ಅಂದಾಗ ಏನಾಗುತ್ತೆ, ಅದಕ್ಕೆ ಕಂಟಿನ್ಯೂ ಆಗಿ ಕೊಡ್ತೀವಿ. ಆಮೇಲೆ 3 months ನಿಯರ್ ಬಂತಂದಾಗ ಗ್ರೀನ್ ಫಾಡರ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಯಾಕೆಂದರೆ ನಾವು ಈಗಲೇ ಗ್ರೀನ್ ಫಾಡರ್ ಕೊಟ್ಟರದ್ರಲ್ಲಿ ರುಮೀನ್ ಬೆಳೆದಿರಲ್ಲ. ರುಮೀನ್ ಒಂದು ಅದ್ರಲ್ಲಿ 4 ಚೇಂಬರ್ ಇರುತ್ತೆ ಹೊಟ್ಟೆ ಭಾಗ, ಅದರಲ್ಲಿ ರುಮೀನ್ ಡೆವಲಪ್ ಆಗಿರಲ್ಲ. ರುಮೀನ್ ಆಫ್ಟರ್ 3 months ಡೆವಲಪ್ ಆಗೋದು. ಸೊ ಹಾಗಾಗಿ ನಾವು ಗ್ರೀನ್ ಫಾಡರ್ 3 months ಆಗ್ತಿದ್ದಂಗೆ ಕೊಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ TMRಗೆ ಬಿಡ್ತೀವಿ. ಅಲ್ಲ, ನೀವು ಅದು ಸಿರ್ಲಾಕ್ ಅಂತ ಹೇಳಿದ್ರಲ್ಲ, ಸಿರ್ಲಾಕ್ ಟೈಪ್ ಕೊಡ್ತೀರಾ ಅಂತ, ಅದು ಎಷ್ಟು ದಿನದಲ್ಲಿ ಅದು ಇವಾಗ? ಸೊ 1 ವಾರ ಸರ್, ಈಗ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ 1 ವಾರ ಪ್ರಾಕ್ಟೀಸ್ ಮಾಡ್ತಿದ್ದಂಗೆ ಒಂದು ಬಕೆಟಲ್ಲಿ ನೀರು ಇಡ್ತೀವಿ, ಒಂದು ಬಕೆಟಲ್ಲಿ ಇದು ಇಡ್ತೀವಿ ಕಾಫ್ ಸ್ಟಾರ್ಟರು. ಆ ಕಾಫ್ ಸ್ಟಾರ್ಟರ್ ಇಟ್ಟಾಗ ಏನಾಗುತ್ತೆ, ಅದು ಎಷ್ಟು ಬೇಕು ಅಷ್ಟು ತಗೊಳುತ್ತೆ, ನೀರು ಕುಡಿಯುತ್ತೆ. ಬಟ್ ನಾವು ಫಾರ್ಮರ್ಸ್ ಲೆವೆಲಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಬಕೆಟಲ್ಲಿ ಹಾಲನ್ನು ಕೊಡ್ತಾರೆ, ಅದೇ ಬಕೆಟಲ್ಲಿ ನೀರು ಕೊಡ್ತಾರೆ. ಆ ಥರ ಕೊಡಬಾರ್ದು. ಆ ಥರ ಕೊಟ್ಟರೆ ಏನಾಗುತ್ತೆ, ಹಸು ಕರು ಗೊತ್ತಿರೋಲ್ಲ, ಮಿಲ್ಕ್ ಸ್ಮೆಲ್ಲೇ ಬರುತ್ತೆ ಬಕೆಟ್ಗೆ. ಅದೇನು ಮಾಡ್ತಾರೆ, ಎಲ್ಲ ನೀರನ್ನು ಕುಡಿಯುತ್ತೆ. ಆಗಬಾರ್ದು. ಇನ್ ಕೇಸ್ ಎಲ್ಲ ನೀರು ಕುಡಿದ್ರೆ ಕಿಡ್ನಿ ಪ್ರಾಪರಾಗಿ ಡೆವಲಪ್ ಆಗಿರಲ್ಲ ಕರುಗಳಲ್ಲಿ. ಅದೇನಾಗುತ್ತೆ, ಆ ಟೈಮಲ್ಲಿ ಬ್ಲೋಟಿಂಗ್ ಆಗ್ಬೋದು. ಆಫ್ಟರ್ 3 days ಆಗ್ತಿದ್ದಂಗೆ ಕೊಟ್ಬಿಡ್ತೀವಿ ನಾವು. ಸೊ ಅದೇನಾಗುತ್ತೆ, ಬ್ಲೋಟ್ ಆಗ್ಬೋದು, ಇಲ್ಲ ಕಿಡ್ನಿ ಸ್ಪಾಯ್ಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಎಲ್ಲದನ್ನೂ ಸಪ್ರೇಟ್ ಬಕೆಟಲ್ಲೇ ಕೊಡಬೇಕು. ಆವಾಗ ನಾವು ಮೇಯ್ನು ನೋಡಿ, ಡೈರಿ ಫಾರ್ಮಿಂಗಲ್ಲಿ ಕರುನ ಫೋಕಸ್ ಮಾಡಬೇಕು. ಕಾಫ್ ಡೆವಲಪ್ಮೆಂಟ್ ಮಾಡೋದ್ರಿಂದ ನಮಗೆ ಇನ್ಕಮ್. ಈಗ ಅದು ಚೆನ್ನಾಗಿ ಕಾಫ್ ಡೆವಲಪ್ ಆಯಿತು ಅಂದರೆ ನೆಕ್ಸ್ಟ್ 2 ವರ್ಷಕ್ಕೆ ಕರು ಸಿಗುತ್ತೆ. ಸೊ ಬಾಡಿ ವೆಯ್ಟು ಇನ್ಫಾರ್ಮೇಷನ್ ತಗೋಬೇಕು ಅಂದರೆ 325 kg ಮೇಲೆ ಆಗಬೇಕು. ಈಗ ಇವತ್ತು ಕರು ಆಗ್ತು ಅಂದರೆ ನೆಕ್ಸ್ಟ್ 9 monthsಗೆ ಏನಾಗಬೇಕು, ಅದು ಡೆವಲಪ್ ಆಗಿರ್ಬೇಕು ಕಾಫು. ಕರು ದೊಡ್ಡದು ಈಫರ್ ಆಗಿ ಬಾಡಿ ವೇಟ್ ಚೆನ್ನಾಗಿರ್ಬೇಕು. 300 kg 325 kg ಮೇಲೆ ಚೆನ್ನಾಗಿತ್ತು ಅಂದರೆ ಅದು ಇನ್ಫಾರ್ಮೇಷನ್ಗೆ ಎಲಿಜಿಬಲ್. ಇಲ್ಲ ಅಂದರೆ ಕೆಲವು ಫಾರ್ಮರ್ಸ್ ಹತ್ರ ಹೋದರೆ 2 ವರ್ಷ ಆದರೂ ಬರಲ್ಲ, TT ಬರಲ್ಲ. ಅದು ಏನಕ್ಕೆ ಅಂದರೆ ಕರೆಕ್ಟಾಗಿ ಪ್ರಾಪರಾಗಿ ಡೆವಲಪ್ ಆಗಿರಲ್ಲ, ಗ್ರೋತ್ ಆಗಿರಲ್ಲ. ಹಾಗಾಗಿ